to you from the word of God. ದೇವರ ವಾಕ್ಯದಿಂದ ನಿಮ್ಮೆಲ್ಲರೊಂದಿಗೆ ನಾನು ಆ ಉಪದೇಶವನ್ನು ಮಾಡುವುದಕ್ಕೋಸ್ಕರವಾಗಿ ನನಗೆ ಆಹ್ವಾನವನ್ನು ಕೊಟ್ಟು ಈ ಸದಾವಕಾಶವನ್ನು ಒದಗಿಸಿದಂತಹ ಈ ಒಂದು ಸಮ್ಮೇಳನದ ಸಂಘಟಕರಿಗಾಗಿ ನಾನು ಕೃತಜ್ಞತೆಗಳನ್ನು ತಿಳಿಸುವನಾಗಿದ್ದೇನೆ. And it is a real encouragement to see so many young people here today. ಈ ದಿವಸ ಇಲ್ಲಿ ಅನೇಕ ಮಂದಿ ಯವನಸ್ಥರನ್ನು ನೋಡುವಂಥದ್ದು ಕೂಡ ಬಹಳ ಪ್ರೋತ್ಸಾಹದಾಯಕವಾಗಿದೆ. Now our topic here is the as it says behind me here, the current world events and youths. ಇಲ್ಲಿರುವಂತಹ ಮುಖ್ಯ ತಾತ್ಪರ್ಯವನ್ನು ನಾವು ನೋಡುತ್ತೇವೆ ಅಂತಂದ್ರೆ ವರ್ತಮಾನ ಕಾಲದ ಘಟನೆಗಳು ಹಾಗೂ ಯವನಸ್ಥರು ಅನ್ನುವಂಥ ತಾತ್ಪರ್ಯ. Now it is always very exciting to talk about current world events. ಈ ಒಂದು ವರ್ತಮಾನ ಕಾಲದ ಘಟನೆಗಳ ಕುರಿತಾಗಿ ಮಾತನಾಡುವಂಥದ್ದು ಯಾವಾಗಲೂ ಕೂಡ ಬಹಳ ಸಂತೋಷಕರವಾದದ್ದಾಗಿರುತ್ತದೆ. It is a very fascinating thing to connect what is happening in the world with the prophecies in the word of God. ಈ ವರ್ತಮಾನ ಕಾಲದ ನಡೆಯುತ್ತಿರುವಂತಹ ಘಟನೆಗಳನ್ನ ನಾವು ದೇವರ ವಾಕ್ಯದ ಪ್ರವಾದನೆಯೊಂದಿಗೆ ಸಂಬಂಧಿಸಿ ಹೋಲಿಕೆ ಮಾಡಿ ಅದನ್ನು ಮಾತನಾಡುವಂಥದ್ದು ಯಾವಾಗಲೂ ಕೂಡ ಏನೋ ಒಂದು ರೀತಿಯಾದಂತಹ ಸಂತೋಷವನ್ನ ಒಂದು ಉತ್ಸಾಹವನ್ನ ಕೊಡುವಂತ ಸಂಗತಿಯಾಗಿರುತ್ತದೆ. I remember when I was a very young boy, growing up. ನಾನು ಚಿಕ್ಕ ಹುಡುಗನಾಗಿ ಬೆಳೆಯುತ್ತಾ ಇದ್ದಾಗ ನಡೆದಂತಹ ಘಟನೆಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. That we would have various servants of God who would come and speak about prophecies from the word of God and connect it to world events. ಆ ದಿವಸಗಳಲ್ಲಿ ಕೂಡ ಅನೇಕ ದೇವರ ಸೇವಕರುಗಳು ಬಂದವರಾಗಿ ಅವರು ದೇವರ ವಾಕ್ಯವನ್ನು ತೆಗೆದು ಅದರಲ್ಲಿರುವಂತಹ ಪ್ರವಾದನೆಗಳನ್ನು ವಿವರಿಸುತ್ತಾ ವರ್ತಮಾನ ಕಾಲದ ಘಟನೆಗಳನ್ನ ಅದಕ್ಕೆ ಸಂಬಂಧಿಸಿ ಮಾತನಾಡುತ್ತಾ ಇದ್ದರು. And I know our brother John Thomas will do an excellent job of that little later. ಇದರ ನಂತರದಲ್ಲಿ ಸಹೋದರ ಜಾನ್ ಪಿ ಥಾಮಸ್ ಅವರು ಈ ಒಂದು ವಿಷಯದ ಬಗ್ಗೆ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಅರ್ಥ ವಿವರಣೆಯನ್ನು ಅವರು ಕೊಡುವವರಾಗಿರುತ್ತಾರೆ. But it is very captivating and interesting to listen to see how what is happening around us, all of the different things can be connected to the prophecy in the word of God. ನಮ್ಮ ಸುತ್ತಮುತ್ತ ನಡೆಯುತ್ತಿರುವಂತಹ ಎಲ್ಲಾ ರೀತಿಯ ಘಟನೆಗಳನ್ನು ನಾವು ನೋಡಿ ಅವಲೋಕನೆ ಮಾಡುವಾಗ ಆ ಎಲ್ಲ ಘಟನೆಗಳನ್ನ ದೇವರ ವಾಕ್ಯ ಮತ್ತು ದೇವರ ವಾಕ್ಯದ ಪ್ರವಾದನೆಯೊಂದಿಗೆ ಹೋಲಿಕೆ ಮಾಡಿ ಸಂಬಂಧಿಸಿ ನೋಡುವಂಥದ್ದು ಕೂಡ ಬಹಳ ಉತ್ಸಾಹಕರವಾದಂತಹ ಸಂಗತಿಯಾಗಿರುತ್ತದೆ. In fact, this is not very uncommon for people to want to know about the future. ಭವಿಷ್ಯತ್ತಿನ ಕುರಿತಾಗಿ ಜನರು ತಿಳಿದುಕೊಳ್ಳಬೇಕೆನ್ನುವಂತಹ ಆ ಆಸಕ್ತಿ ಹೊಂದಿರುವಂತದ್ದು ಅದು ಸರ್ವೇ ಸಾಮಾನ್ಯವಾದದ್ದಾಗಿ ನಾವೇನು ಕಾಣುವುದಿಲ್ಲ. As human beings, we want to know what is going to happen in the future. ನಾವು ಒಂದು ಮನುಷ್ಯರಾಗಿರುವಾಗ ಯಾವಾಗಲೂ ಕೂಡ ಮುಂದೆ ಏನಾಗುತ್ತದೆ ಅನ್ನೋದನ್ನ ತಿಳಿದುಕೊಳ್ಳುವುದರಲ್ಲಿ ನಾವು ಬಹಳ ಆಸಕ್ತರಾಗಿರುತ್ತೇವೆ. In fact, the disciples of the Lord had the same desire. ವಾಸ್ತವಿಕವಾಗಿ ನೋಡುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಷ್ಯರಿಗೂ ಕೂಡ ಅದೇ ರೀತಿಯಾದಂತಹ ಒಂದು ಆಸೆ ಅವರಿಗಿತ್ತು. So after his resurrection, the Lord appeared to his disciples. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾನೆ. And then he came to the point where he was about to ascend up into heaven. ಆತನು ಇನ್ನೇನು ಪರಲೋಕಕ್ಕೆ ಒಯ್ಯಲ್ಪಡಬೇಕು ಅನ್ನುವಂತಹ ಆ ಒಂದು ಗಳಿಗೆ ಸಮೀಪಿಸುತ್ತಿರುವಾಗ and they came together we read about this in Acts chapter 1. ನಾವು ಅದನ್ನ ಅಪೊಸ್ತಲರ ಕೃತ್ಯಗಳ ಪುಸ್ತಕ ಮೊದಲನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. And they were assembled together with the Lord. ಅವರೆಲ್ಲರೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿಯೇ ಅವರು ಒಟ್ಟಾಗಿ ಸೇರಿ ಬಂದಿದ್ದರು. And the Lord tells them that very soon I am departing and you will be baptized with the Holy Spirit. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಬಹಳ ಬೇಗನೆ ನಿಮ್ಮಿಂದ ನಾನು ಅಗಲಿ ಹೋಗುತ್ತೇನೆ ಮತ್ತು ನೀವು ಬಹಳ ಬೇಗನೆ ಪವಿತ್ರಾತ್ಮನ ಸ್ನಾನವನ್ನು ನೀವು ಹೊಂದುತ್ತೀರಿ. And he says, not many days from now you will be baptized with the Holy Spirit. ಆತನು ಹೇಳುತ್ತಾನೆ, ಇನ್ನು ಕೆಲವು ದಿವಸಗಳಲ್ಲಿ, ಹೆಚ್ಚಿನ ದಿವಸಗಳಿಲ್ಲ, ಕೆಲವು ದಿವಸಗಳಲ್ಲಿಯೇ ನೀವು ಪವಿತ್ರಾತ್ಮನ ಸ್ನಾನವನ್ನು ಹೊಂದುತ್ತೀರಿ ಎಂಬುದಾಗಿ ಹೇಳಿದನು. But the disciples were not too interested. Perhaps they didn't understand what the Lord was talking about. ಆದರೆ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಏನು ಮಾತನಾಡುತ್ತಾ ಇದ್ದಾನೋ ಅದರ ವಿಷಯದಲ್ಲಿ ಆ ಶಿಷ್ಯರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಹಾಗೂ ಅದರ ಬಗ್ಗೆ ಅವರಿಗೆ ಹೆಚ್ಚಿನದಂತಹ ಗಮನ ಕೂಡ ಇರಲಿಲ್ಲ. And in Acts chapter 1 verse 6 we see them asking the Lord this question. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಮೊದಲನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಈ ಪ್ರಶ್ನೆಯನ್ನು ಕೇಳುವುದಾಗಿ. He says, Lord, they say, Lord, will you at this time restore the kingdom to Israel? ಅವ್ರು ಕೇಳುತ್ತಾರೆ, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ ಎಂದು ಕೇಳುತ್ತಾರೆ. Now they knew that he was the Messiah. ಅವರಿಗೆ ಗೊತ್ತು ಈತನೇ ಮೆಸ್ಸಿಯನು ಎಂಬುದಾಗಿ. And they knew all the prophecies that the Messiah would restore the kingdom to Israel.
ಮೆಸ್ಸಿಯನು ಬಂದಾಗ ಆತನು ರಾಜ್ಯವನ್ನ ಆತನು ಪುನಃ ವಶ ಮಾಡಿಕೊಂಡು ಅದನ್ನು ತನ್ನ ಜನರಾದ ಇಸ್ರಾಯೇಲಿಗೆ ಕೊಡುತ್ತಾನೆ ಅನ್ನುವಂತಹ ಮಾತುಗಳನ್ನ ಪ್ರವಾದನೆಗಳನ್ನ ಇವರೆಲ್ಲರೂ ಕೂಡ ತಿಳಿದವರಾಗಿದ್ದರು. And they were very deflated when the Lord died. ಯಾವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನೀಡುತ್ತಾನೋ ಆವಾಗ ಅವರೆಲ್ಲರೂ ಕೂಡ ಒಂದು ರೀತಿಯಾದಂತಹ ನಿರಾಶೆಗೆ ಒಳಗಾದವರಾಗುತ್ತಾರೆ. They thought all hope was lost. ಅವರು ಯೋಚನೆ ಮಾಡುತ್ತಾರೆ ಎಲ್ಲಾ ನಿರೀಕ್ಷೆಗಳು ಹಾಳಾಗಿ ಹೋದವು ಎಂಬುದಾಗಿ. But now he was alive again. ಆದ್ರೆ ಮರಣ ಹೊಂದಿದಂತ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈಗ ಪುನಃ ಜೀವಂತನಾಗಿದ್ದಾನೆ. And the Lord, and they asked him this question, is this the time that you are going to restore the kingdom to Israel? ಆತ ಪುನರುತ್ಥಾನ ಹೊಂದಿದ ನಂತರ ಅವರು ಕೇಳುತ್ತಾರೆ, ನೀನು ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನ ಸ್ಥಾಪಿಸಿಕೊಡುವುದು ಈಗಲೋ ಎಂದು ಕೇಳುತ್ತಾರೆ. And it is always interesting to us too, and it is always wonderful to connect what is happening in the world with what the word of God says. ಹಾಗೆಯೇ ಇವತ್ತಿನ ಪ್ರಪಂಚದ ಘಟನೆಗಳನ್ನ ನೋಡುವಾಗ ಆ ಎಲ್ಲ ಘಟನೆಗಳನ್ನ ನೋಡಿ ಅದು ದೇವರ ವಾಕ್ಯಕ್ಕೆ ಯಾವ ರೀತಿಯಲ್ಲಿ ಸಂಪರ್ಕ ಹೊಂದಿದ್ದಾಗಿರುತ್ತದೆ ಎಂಬುದಾಗಿ ನೋಡುವಂಥದ್ದು ಯಾವಾಗಲೂ ಕೂಡ ಆಸಕ್ತಿಕರವಾಗಿರುತ್ತದೆ. But it is very instructive to see the response of the Lord to his disciples when they asked this question. ಅವರು ಈ ಪ್ರಶ್ನೆಯನ್ನ ಕೇಳಿದಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟಂತ ಉತ್ತರಗಳನ್ನು ನಾವು ನೋಡುವಾಗ ಅದು ಯಾವಾಗಲೂ ಕೂಡ ನಮಗೆ ಬಹಳ ಆಸಕ್ತಿಯನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. Acts 1 verse 7, the Lord says to them, it is not for you to know times or seasons which the Father has put in his own authority. 7ನೇ ವಚನಕ್ಕೆ ಬರುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ, ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. As we look at current events and we look at prophecy, we can gather a lot of things, we can reach a lot of conclusions. ನಾವು ಈ ವರ್ತಮಾನ ಕಾಲದ ಘಟನೆಗಳನ್ನ ಹಾಗೂ ದೇವರ ವಾಕ್ಯದ ಪ್ರವಾದನೆಯ ಮಾತುಗಳನ್ನು ನಾವು ಧ್ಯಾನ ಮಾಡುವಾಗ ನಾವು ಅನೇಕ ಸಂಗತಿಗಳನ್ನ ನಾವು ಒಂದಕ್ಕೊಂದು ಸಂಪರ್ಕಿಸಬಹುದು, ಒಂದಕ್ಕೊಂದು ಸಂಬಂಧವಾಗಿ ನಾವು ನೋಡಬಹುದು. We can know that we are reaching towards the end times. ನಾವು ಈ ಕಾಲದ ಅಂತ್ಯಕ್ಕೆ ನಾವು ಸಮೀಪಿಸುತ್ತಾ ಇದ್ದೇವೆ ಎಂಬುದನ್ನ ನಾವು ತಿಳುಕೊಳ್ಳಬಹುದು. We can know that the word of God, the prophecies are being fulfilled one by one. ದೇವರ ವಾಕ್ಯದ ಪ್ರವಾದನೆಗಳು ಒಂದಾದ ನಂತರ ಒಂದರಂತೆ ನೆರವೇರುತ್ತಲೇ ಬರುತ್ತಾ ಇವೆ ಅನ್ನುವುದನ್ನು ಕೂಡ ನಾವು ತಿಳುಕೊಳ್ಳಬಹುದು. We can know that the return of the Lord is drawing near. ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಣವು ಬಹಳ ಸಮೀಪವಾಗುತ್ತಾ ಇದೆ ಎನ್ನುವುದನ್ನು ನಾವು ತಿಳುಕೊಳ್ಳಬಹುದು. And we can rejoice in that. ನಾವು ಅದರಲ್ಲಿ ಬಹಳವಾಗಿ ನಾವು ಹರ್ಷಿಸಬಹುದು. But the Lord himself says that it is not for you to know the times or the seasons which the Father has put in his own authority. ಆದರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ತಾನು ಹೇಳುವಂತ ಮಾತನೆಂದರೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನ ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. And then he says, but ಅಲ್ಲಿ ನೋಡುವಾಗ ಆದರೆ ಎನ್ನುವಂತ ಒಂದು ಹೇಳಿಕೆಯನ್ನು ನೋಡುತ್ತೇವೆ. But I have something for you. ಆದರೆ ನಾನಾದರೂ ನಿಮಗೆ ಹೇಳುವುದಕ್ಕೆ ಏನೋ ವಿಷಯಗಳನ್ನು ಹೊಂದಿಕೊಂಡಿದ್ದೇನೆ. What is that? ಏನದು? You shall receive power when the Holy Spirit has come upon you. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿಕೊಳ್ಳುವಿರಿ. And you shall be witnesses for me in Jerusalem and in all Judea and Samaria and to the end of the earth. ಮತ್ತು ನೀವು ನನಗೆ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯಗಳಲ್ಲಿಯೂ ಹಾಗೂ ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. Yes, I will come and I will restore the kingdom to Israel. ಹೌದು, ನಾನು ಬರುತ್ತೇನೆ, ನಾನು ಬಂದು ರಾಜ್ಯವನ್ನ ಪುನಃ ತೆಗೆದುಕೊಂಡು ನಾನು ಇಸ್ರಾಯೇಲರಿಗೆ ಕೊಡುತ್ತೇನೆ, ನಿಜ. But only the Father knows the time and the season. ಆದರೆ ಅದರ ಕಾಲ ಮತ್ತು ಸಮಯಗಳನ್ನ ಕೇವಲ ತಂದೆ ಮಾತ್ರ ತಿಳಿದವನಾಗಿದ್ದಾನೆ. You can be assured that it is going to happen. ಅದು ಖಂಡಿತವಾಗಿ ನಡೆಯುತ್ತದೆ ಅನ್ನುವಂತ ವಿಷಯದಲ್ಲಿ ನೀವು ಪೂರ್ಣ ನಿಶ್ಚಯತ್ವವುಳ್ಳವರಾಗಿರಬಹುದು. But I have a work for you. ಆದರೆ ನಾನಾದರೂ ನಿಮಗೋಸ್ಕರವಾಗಿ ಒಂದು ಮಾತನ್ನ ಹೊಂದಿದ್ದೇನೆ. Be witnesses for me. ನೀವು ನನಗೆ ಸಾಕ್ಷಿಗಳಾಗಿರ್ರಿ. In Jerusalem. ಯೆರೂಸಲೇಮಿನಲ್ಲಿಯೂ and in all Judea ಎಲ್ಲಾ ಯೂದಾಯ ಪ್ರಾಂತ್ಯಗಳಲ್ಲಿಯೂ and to the ends of the earth. ಮತ್ತು ಲೋಕದ ಕಟ್ಟ ಕಡೆಯವರೆಗೂ. So as we sit through these next few days and we rejoice in seeing how God is working, this is important for us to understand. ನಾವು ಮುಂದಿನ ಕೆಲವು ದಿವಸಗಳು ನಾವು ಕರ್ತನ ಸನ್ನಿಧಿಯಲ್ಲಿ ಕುಳಿತವರಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಾವು ಎಲ್ಲವನ್ನು ಕೂಡ ಕರ್ತನು ಹೇಗೆ ನೆರವೇರಿಸುತ್ತಾನೆ ಎಂಬುದನ್ನ ನೋಡುತ್ತಾ ನಾವೆಲ್ಲರೂ ಕೂಡ ಸಂತೋಷ ಪಡಬಹುದು, ಉಲ್ಲಾಸ ಪಡಬಹುದು, ಹರ್ಷ ಪಡಬಹುದು. But it should make us focus on the work
that the Lord has for us. ಆದರೆ ಇದೆಲ್ಲವೂ ಕೂಡ ಕರ್ತನು ನಮಗೋಸ್ಕರವಾಗಿ ಮಾಡುತ್ತಿರುವಂತಹ ಕಾರ್ಯಗಳ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸುವಂತದ್ದಾಗಿರಬೇಕು. Christ has promised that he is going to return. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ, ಆತನು ಪುನಃ ಬಂದೇ ಬರುತ್ತೇನೆಂಬುದಾಗಿ. And we can be assured that he will return. ನಾವು ಪೂರ್ಣ ನಿಶ್ಚಯತೆ ಉಳ್ಳವರಾಗಿರಬಹುದು, ಏನಂದ್ರೆ ನಮ್ಮ ಕರ್ತನು ಖಂಡಿತವಾಗಿಯೂ ಪುನಃ ಬರುತ್ತಾನೆ ಎಂದು. And as our brothers expound from the word of God, we can see more and more and understand how much of a reality this is becoming day by day. ಪ್ರಿಯ ಸಹೋದರ, ದೇವರ ವಾಕ್ಯವನ್ನ ವಿವರಿಸಿ ಹೇಳುವಾಗ, ಆ ಘಟನೆಗಳನ್ನ ಹೇಳುವಾಗ, ಅಯ್ಯೋ ಇದು ಎಷ್ಟರ ಮಟ್ಟಿಗೆ ವಾಸ್ತವಿಕವಾದದ್ದು, ಸತ್ಯವಾದದ್ದು ಎಂಬುದನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಳುತ್ತಾ ಹೋಗಬಹುದು. But this morning I want to bring before you this topic, which is how should we live in the light of Christ's return. ಆದರೆ ಈ ಸಮಯದಲ್ಲಿ ನಾನಾದರೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರಣದ ಬೆಳಕಿನಲ್ಲಿ ನಾವೆಲ್ಲರೂ ಕೂಡ ಹೇಗೆ ಜೀವಿಸಬೇಕು ಅನ್ನುವಂತ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. Let's turn to 1 Peter, epistle of 2 Peter. ಎರಡನೇ ಪೇತ್ರನ ಪತ್ರಿಕೆ ತೆಗೆದುಕೊಳ್ಳೋಣ. Chapter 3. 3ನೇ ಅಧ್ಯಾಯ. And brother, would you please read verses 10 to 13. 10ನೇ ವಚನದಿಂದ 13ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 10ರಿಂದ 13 ವಚನಗಳು. ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. So the apostle Peter here says that the day of the Lord will come as a thief in the night when you least expect it. ಇಲ್ಲಿ ನೋಡುವಾಗ ಇಲ್ಲಿ ಪೇತ್ರನು ಆತನು ಬರೆಯುತ್ತಾನೆ ಅಂತಂದ್ರೆ, ಕರ್ತನ ದಿನವು ಕಳ್ಳನು ಬರುವಂತೆ, ಅಂದರೆ ನೀವು ನಿರೀಕ್ಷಿಸದೇ ಇರುವಂತಹ ಗಳಿಗೆಯಲ್ಲಿ ಬರುತ್ತದೆ ಎಂದು ಹೇಳುತ್ತಾನೆ. We see all the signs. ನಾವು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸೂಚನೆಗಳನ್ನ ನೋಡುತ್ತಾ ಇದ್ದೇವೆ. And they call out to us that his return is nigh, is near. ನೋಡುವಾಗ ಅಲ್ಲಿ ನೋಡುವಂತ ಒಂದು ಕರೆ ಕೂಗಿ ಏನಂತಂದ್ರೆ, ಕರ್ತನ ಬರಣವು ಬಹಳ ಹತ್ತಿರವಾಗಿದೆ. But when he comes, it will be as a thief in the night. ಆದರೆ ಆತನು ಬರುವಾಗ ಕಳ್ಳನು ರಾತ್ರಿ ಕಾಲದಲ್ಲಿ ಹೇಗೆ ಬರುತ್ತಾನೋ ಹಾಗೆಯೇ ಆತನ ಬರಣದ ಸಮಯವೂ ಇರುತ್ತದೆ. It will be a surprise. ಅದು ಒಂದು ರೀತಿಯಲ್ಲಿ ಆಶ್ಚರ್ಯವನ್ನ ಉಂಟು ಮಾಡುವಂತದ್ದಾಗಿರುತ್ತದೆ. It will be when we least expect it. ನೋಡುವಾಗ ಯಾರು ಕೂಡ ನಿರೀಕ್ಷಿಸದೇ ಇರುವಂತ ಒಂದು ಗಳಿಗೆಯಾಗಿರುತ್ತದೆ. And the apostle tells us what is going to happen in the day of the Lord. ಆ ಕರ್ತನ ದಿನದಲ್ಲಿ ಏನು ಸಂಭವಿಸುತ್ತದೆ ಅನ್ನುವುದನ್ನ ಅಪೊಸ್ತಲನು ಆತನು ತಿಳಿಸುತ್ತಾ ಇದ್ದಾನೆ. He says the heavens will pass away with a great noise. ಆತ ಹೇಳುತ್ತಾನೆ, ಆಕಾಶ ಮಂಡಲವು ಮಹಾ ಶಬ್ದದಿಂದ ಇಲ್ಲದೆ ಹೋಗುವುದು. And the earth will be and its works will be burned up. ಭೂಮಿಯು ಅದರಲ್ಲಿರುವುದೆಲ್ಲವೂ ಕೂಡ ಬೆಂಕಿಯಿಂದ ಸುಟ್ಟು ಹೋಗುತ್ತವೆ. And all these things will be dissolved. ಎಲ್ಲವೂ ಕೂಡ ಉರಿದು ಅವು ಕರಗಿ ಹೋಗುತ್ತವೆ. And then he uses the word in verse 11, therefore. 11ನೇ ವಚನಕ್ಕೆ ಬರುವಾಗ ಆದದರಿಂದ ಎಂಬುದಾಗಿ ಆತನು ಹೇಳುತ್ತಾನೆ. Because the day of the Lord is going to come. ಕರ್ತನ ದಿನವು ಬರುವುದರಿಂದ. Because the heavens are going to pass away with a great noise. ಒಂದು ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದರಿಂದ. Because the earth and the works in it are going to be burned up. ಭೂಮಿಯು ಅದರಲ್ಲಿರುವ ಸಮಸ್ತವೂ ಕೂಡ ಅವು ಬೆಂಕಿಯಿಂದ ಸುಟ್ಟು ಹೋಗುವುದರಿಂದ. Therefore, ಆದ್ದರಿಂದ he has a question for us. ಆತನ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. What manner of persons ought you to be? ನೀವು ಯಾವ ರೀತಿಯ ವ್ಯಕ್ತಿಗಳು ಆಗಿ ಜೀವಿಸುತ್ತಿರಬೇಕು? How should we live our lives in the light of all these things that are going to happen when the day of the Lord arrives? ಕರ್ತನ ದಿನವು ಬರುವಾಗ ಈ ಎಲ್ಲ ಘಟನೆಗಳು ಈ ರೀತಿಯಲ್ಲಿ ಸಂಭವಿಸುವಂತಹ ಆ ಗಳಿಗೆಯು ಸಮೀಪಿಸುತ್ತಿರುವಾಗ ಅದರ ಬೆಳಕಿನಲ್ಲಿ ನಾವು ಯಾವ ರೀತಿಯ ಜೀವಿತವನ್ನ ಜೀವಿಸುತ್ತಾ ಇರಬೇಕು? In that day everything around us is going to be dissolved. ಆ ದಿನದಲ್ಲಿ ನಮ್ಮ ಸುತ್ತಲೂ ಇರುವಂತಹ ಎಲ್ಲವೂ ಕೂಡ ಸುಟ್ಟು ಕರಗಿ ಹೋಗುತ್ತವೆ. All the things which men boast about.
ಮನುಷ್ಯನು ಯಾವ ವಿಷಯಗಳಲ್ಲಿ ತನ್ನನ್ನ ಹೆಚ್ಚಿಸಿಕೊಂಡಿರುತ್ತಾನೋ, all the things that men live for, ಯಾವ ವಿಷಯಗಳಿಗಾಗಿ ಮನುಷ್ಯನು ಬದುಕುತ್ತಾ ಇದ್ದಾನೋ, they are passing. ಅವೆಲ್ಲವೂ ಕೂಡ ದಾಟಿ ಹೋಗುತ್ತಾ, They are temporary. ಅವೆಲ್ಲವೂ ಕೂಡ ಶಾಶ್ವತ ಅಲ್ಲ, ಅವೆಲ್ಲವೂ ಕೂಡ ತಾತ್ಕಾಲಿಕ, They are going to be destroyed. ಅವೆಲ್ಲವೂ ಕೂಡ ನಾಶ ಮಾಡಲ್ಪಡುತ್ತವೆ. Therefore, what manner of persons ought you to be? ಆದುದರಿಂದ ನೀವು ಯಾವ ರೀತಿಯ ವ್ಯಕ್ತಿಗಳು ಆಗಿರಬೇಕು? Rather than live for the material and the temporary, ಈ ಒಂದು ಭೌತಿಕವಾದ ಹಾಗೂ ತಾತ್ಕಾಲಿಕವಾದಂತಹ ಸಂಗತಿಗಳಿಗಾಗಿ ಜೀವಿಸುವುದರ ಬದಲಾಗಿ we ought to live for eternity rather than for today. ನಾವು ಇವತ್ತಿನ ದಿನಕ್ಕಾಗಿ ಅಲ್ಲ, ನಿತ್ಯತ್ವಕ್ಕಾಗಿ ನಾವು ಜೀವಿಸಬೇಕು. We ought to live for the spiritual rather than the material. ನಾವು ಈ ಭೌತಿಕವಾದಂತಹ ಸಂಗತಿಗಳಿಗಾಗಿ ಅಲ್ಲ, ಆತ್ಮಿಕವಾದಂತಹ ನಿತ್ಯತ್ವಕ್ಕಾಗಿ ನಾವು ಜೀವಿಸುವವರಾಗಿರಬೇಕು. We ought to live for the permanent rather than the passing. ನಾವು ಕೇವಲ ಹಾದು ಹೋಗುವಂತ ತಾತ್ಕಾಲಿಕ ಸಂಗತಿಗಳಿಗಲ್ಲ, ಶಾಶ್ವತವಾದ ಸಂಗತಿಗಳಿಗಾಗಿ ನಾವು ಜೀವಿಸುವವರಾಗಿರಬೇಕು. When the Lord returns, he is going to come as a judge. ಕರ್ತನು ಬರುವಾಗ ಆತನು ನ್ಯಾಯಾಧಿಪತಿಯಾಗಿಯೇ ಬರುತ್ತಾನೆ. And because of that coming judgment and eternity, we ought to conform our lives to the standards of God's word. ಆತನ ಬರೋಣ, ಆತನ ನಿತ್ಯತ್ವದ ಮತ್ತು ಆತ ತರುವಂತ ನ್ಯಾಯ ತೀರ್ಪಿನ ಆ ಎಲ್ಲ ಸಂಗತಿಗಳ ಬೆಳಕಿನಲ್ಲಿ ನಾನು ಮತ್ತು ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿಯೇ ಜೀವಿಸಬೇಕು. Because the Lord is returning, the word of God tells us how we ought to live our lives. ಕರ್ತನು ಆತನು ಬರುವವನಾಗಿರುವುದರಿಂದ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಈ ದೇವರ ವಾಕ್ಯವ ಸ್ಪಷ್ಟವಾಗಿ ತಿಳಿಸುತ್ತದೆ. How should you as a young brother, as a young sister live your life? ಒಬ್ಬ ಯವನಸ್ಥ ಸಹೋದರನಾಗಿ, ಯವನಸ್ಥ ಸಹೋದರಿಯಾಗಿ ನೀನು ಯಾವ ರೀತಿಯಲ್ಲಿ ಜೀವಿಸಬೇಕೆನ್ನುವುದನ್ನ ದೇವರ ವಾಕ್ಯ ಹೇಳುತ್ತದೆ. And I want to present before you seven ways in which we should live our lives in the light of Christ's return. ಕರ್ತನಾಗಿರುವ ಯೇಸು ಕ್ರಿಸ್ತನ ಬರುಣದ ಬೆಳಕಿನಲ್ಲಿ ನಾವು ಜೀವಿಸಬೇಕಾದ 7 ರೀತಿಗಳನ್ನ ನಾನು ಹೇಳುತ್ತೇನೆ. Number 1, ಮೊದಲನೇದಾಗಿ 2 Peter 3 and verse 11. 2 ಪೇತ್ರ 3:11. You ought to be in holy conduct and godliness. ಪರಿಶುದ್ಧ ನಡವಳಿಕೆಯುಳ್ಳವರು, ದೈವ ಭಯಭಕ್ತಿಯುಳ್ಳವರು ಆಗಿ ಜೀವಿಸಬೇಕು. You ought to live in holy conduct. ನೀವು ಪರಿಶುದ್ಧ ನಡವಳಿಕೆಯುಳ್ಳವರಾಗಿ ಜೀವಿಸಬೇಕು. Separate from sin. ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ. And godliness. ಮತ್ತು ದೈವಿಕ ಭಯಭಕ್ತಿಯುಳ್ಳವರಾಗಿ. Have a spirit of reverence towards God Almighty. ದೇವರ ಸರ್ವಶಕ್ತನಾಗಿರುವ ದೇವರ ಕಡೆಗೆ ಯಾವಾಗಲೂ ಕೂಡ ಗೌರವವನ್ನ ಹೊಂದಿದವರಾಗಿ. Let's turn to 1 Thessalonians chapter 3. ಮೊದಲನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವಾದವನ್ನು ತೆಗೆದುಕೊಳ್ಳೋಣ. Verse 13. 13ನೇ ವಚನ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. So Paul is praying for the believers in Thessalonica. ಪೌಲನು ಥೆಸಲೋನಿಕದಲ್ಲಿರುವ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. And this is his prayer. ಇದು ಆತನ ಪ್ರಾರ್ಥನೆ. That the Lord is coming. ಕರ್ತನು ಬರುವಾಗ And may he establish your hearts blameless in holiness before our God and Father at the coming of our Lord Jesus Christ. ನೋಡುವಾಗ ಆತನು ತಾನೇ ಪರಿಶುದ್ಧ ಪರಿವಾರ ಸಮೇತರಾಗಿ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. What does God want from you? ಹಾಗಾದ್ರೆ ದೇವರು ನಿಮ್ಮಿಂದ ಏನನ್ನ ಎದುರು ನೋಡುತ್ತಾನೆ ಅಥವಾ ಬಯಸುತ್ತಾನೆ? He wants us to be holy in our conduct and be godly in our ನಮ್ಮ conduct. ನಡವಳಿಕೆಯಲ್ಲಿ ನಾವು ಪರಿಶುದ್ಧರು ಹಾಗೆಯೇ ಶುದ್ಧ ನಡವಳಿಕೆಯುಳ್ಳವರು ಆಗಿರಬೇಕೆಂದು ಬಯಸುತ್ತಾನೆ. Now young brother and young sister, as you look at your life, is that what you see? ಪ್ರಿಯ ಯವನಸ್ಥ ಸಹೋದರನ ಸಹೋದರಿಯೇ, ನಿನ್ನ ಜೀವಿತ ಒಂದು ಸಾರಿ ನೀನು ನೋಡಿಕೊಳ್ಳುವಾಗ ನಿನ್ನ ಜೀವಿತ ಆ ರೀತಿಯಲ್ಲಿ ಇದೆಯಾ? Is your life holy or is it worldly? ನಿನ್ನ ಜೀವಿತ ಅದು ಪರಿಶುದ್ಧವಾಗಿದೆಯಾ ಅಥವಾ ಈ ಲೋಕದವರಂತೆ ಇದೆಯಾ? Is your life characterized by sinfulness, a life of sin, or a life of holiness? ನಿಮ್ಮ ಜೀವಿತವು ಪಾಪದಿಂದಲೇ ಅದು ಆಕೃತಗೊಂಡಿದೆಯಾ ಅಥವಾ ಪಾಪಮಯವಾಗಿದೆಯಾ ಅಥವಾ ಪರಿಶುದ್ಧ ಜೀವಿತವಾಗಿದೆಯಾ? Are you gradually getting free from the power of sin over your life? ನಿಮ್ಮ ಜೀವಿತದಲ್ಲಿ ನೀವು ನಿಧಾನವಾಗಿ ಆ ಒಂದು ಪಾಪದ ಬಂಧನದಿಂದ ಬಿಡಿಸಲ್ಪಡುತ್ತಾ ಇದ್ದೀಯಾ? You know, when you were saved, when I was saved, we were freed
from the penalty of our sin. The Lord Jesus paid that penalty. ನಾವು ರಕ್ಷಣೆ ಹೊಂದಿದಾಗ ನಾವು ಆ ಪಾಪದ ಶಿಕ್ಷೆಯಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಯಾಕಂದ್ರೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಅದಕ್ಕೆ ಕೊಡಬೇಕಾದ ಕ್ರಯವನ್ನ ಆತನು ಕೊಟ್ಟು ತೀರಿಸಿದ್ದಾನೆ. And a day is coming when the Lord returns, when we will receive our glorified body and we will be free of the power of sin over our life. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬರುತ್ತಾನೆ. ಆತನು ಬರುವಾಗ ಆತನನ್ನ ಬಿಡುಗಡೆ ಮಾಡಿದ ಆತನು ನಮ್ಮನ್ನ ಪಾಪದ ಶಕ್ತಿಯಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತಾನೆ. We will be free of the presence of sin. We will not be in a sinful state anymore. ನಂತರ ನೋಡುವಾಗ ನಾವು ಪಾಪದ ಸನ್ನಿಧಾನದಿಂದಲೇ ನಾವು ಬಿಡುಗಡೆ ಹೊಂದಿದವರಾಗಿರುತ್ತೇವೆ. ಯಾಕಂದ್ರೆ ಪಾಪದ ಸನ್ನಿಧಾನ ಇರುವುದೇ ಇಲ್ಲ. But in between there is this period. ಅದರ ನಡುವೆ ಈ ಒಂದು ಕಾಲಾವಧಿ ಇದೆ. Where God is working on us to sanctify us. ಹೌದು, ದೇವರು ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ನಮ್ಮ ಜೀವಿತಗಳಲ್ಲಿ ಆತನು ಕ್ರಿಯೆ ಮಾಡುತ್ತಿದ್ದಾನೆ. And as we grow in Him, we are free. We become more and more free from the power of sin over our life. ನಾವು ಆ ರೀತಿಯಲ್ಲಿ ಬೆಳೆಯುತ್ತಾ ಹೋಗುವಾಗ ನಮ್ಮ ಜೀವಿತದ ಮೇಲೆ ಇರುವಂತಹ ಪಾಪದ ಶಕ್ತಿಯಿಂದ ನಾವು ಬಿಡುಗಡೆ ಹೊಂದುತ್ತಾ ಹೋಗುತ್ತೇವೆ. The Lord is returning. ಕರ್ತನು ತಾನೇ ಆತನು ಮತ್ತೆ ಬರುತ್ತಿದ್ದಾನೆ, ಹಿಂತಿರುಗುತ್ತಿದ್ದಾನೆ. He is surely returning. ಆತನು ಖಂಡಿತವಾಗಿ ಹಿಂತಿರುಗಿ ಬರುತ್ತಾನೆ. So how should you live? ಹಾಗಾದ್ರೆ ನಿನ್ನ ಹೇಗೆ ಜೀವಿಸಬೇಕು? You should look at your life and see, are you living in holy conduct and godliness? ನಿಮ್ಮ ಜೀವಿತವನ್ನ ಒಮ್ಮೆ ಪರೀಕ್ಷಿಸಿ ನೋಡಿರಿ, ನೀವು ಪರಿಶುದ್ಧ ನಡವಳಿಕೆಯುಳ್ಳವರಾಗಿ ಜೀವಿಸುತ್ತಾ ಇದ್ದೀರಾ? Second point. ಎರಡನೇ ಅಂಶ, Verse 12. 12ನೇ ವಚನ. 2 Peter 3 and 12. 2 ಪೇತ್ರ 3ನೇ ಅಧ್ಯಾಯ 12ನೇ ವಚನ. You read it, brother? 2 ಪೇತ್ರ 3:12. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. How should we live in the light of Christ's return? ಕರ್ತನ ಬರುಣದ ಬೆಳಕಿನಲ್ಲಿ ನಾವು ಹೇಗೆ ಜೀವಿಸಬೇಕು? By looking for and hastening the coming of the Lord. ಕರ್ತನ ದಿನವನ್ನ ಹಾರೈಸುತ್ತಾ ನಾವು ಜೀವಿಸಬೇಕು. By earnestly desiring that the Lord should arrive. ಕರ್ತನು ಬರಬೇಕು, ಕರ್ತನೇ ಬೇಗ ಬಾ ಎಂಬುದಾಗಿ ನಾವು ಪ್ರಾಮಾಣಿಕವಾಗಿ ನಾವು ಹಾರೈಸುತ್ತಾ ಆತನನ್ನ ಬೇಡುವವರಾಗಿರಬೇಕು. Now this doesn't mean that we can change when he is coming or we can influence that. ಅದರ ಅರ್ಥ ಆತನ ಬರುಣವನ್ನ ಬದಲಾಯಿಸುವುದಾಗಲಿ ಆತನ ಬರುಣದ ಮೇಲೆ ನಾವು ಪ್ರಭಾವವನ್ನು ಬೀರುವುದಾಗಲಿ ಎಂಬುದಾಗಿ ಅರ್ಥವಲ್ಲ. Let's turn to Philippians chapter 3. ನಾವು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತೆಗೆದುಕೊಳ್ಳೋಣ. Philippians 3 and verse 20. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ಅದರ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾವಾದರೂ ಪರಲೋಕ ಸಂಸ್ಥಾನದವರು. We are citizens of heaven. ನಾವಾದರೂ ಪರಲೋಕ ಸಂಸ್ಥಾನದವರು. And what do? ನಾವೇನ್ ಮಾಡ್ತೇವೆ? We eagerly wait for the Savior, the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ನಾವು ಯಾತಕ್ಕಾಗಿ ನಾವು 21ನೇ ವಚನ. He will transform our Lord, it may be formed to his glorious body. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಗಳ ನಮ್ಮ ದೇವರ ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯರಾಗುವಂತೆ ಮಾಡುತ್ತಾನೆ. We are to live, we are to be consumed by a desire to see the Lord return. ಕರ್ತನು ಬರುತ್ತಾನೆ, ಕರ್ತನ ಬರುಣವನ್ನು ನಾವು ನೋಡಬೇಕೆಂಬಂತ ಆ ಒಂದು ಹಂಬಲ ಆ ಆಸೆಯಿಂದಲೇ ನಾವು ತುಂಬಿದವರಾಗಿರಬೇಕು. And why? ಯಾಕೆ? Because we are anticipating what will happen when he returns. ಯಾಕಂದ್ರೆ ಆತನು ಹಿಂತಿರುಗಿ ಬರುವಾಗ ಆತನ ಎರಡನೇ ಬರುಣದಲ್ಲಿ ಏನು ಸಂಭವಿಸುತ್ತದೆಯೋ ಆ ವಿಷಯದಲ್ಲಿ ನಾವು ಬಹಳ ಕುತೂಹಲ ಉಳ್ಳವರಾಗಿದ್ದೇವೆ. And what is going to happen? ಏನಾಗುತ್ತದೆ? He is going to redeem us completely from this sinful body. ಆತನು ಪಾಪಮಯವಾದ ಈ ದೇಹದಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಾನೆ. That all our pain and suffering will end. ನಮ್ಮ ಎಲ್ಲಾ ಕಷ್ಟ ಸಂಕಷ್ಟ ನೋವುಗಳು ಕೊನೆಗೊಳ್ಳುತ್ತವೆ. That we will no longer be in the presence of sin. ನಾವು ಪಾಪದ ಸನ್ನಿಧಾನದಲ್ಲಿ ಎಂದೆಂದಿಗೂ ಜೀವಿಸುವುದಿಲ್ಲ. That we will live with him for all eternity. ನಾವು ಆತನೊಂದಿಗೆ ನಿತ್ಯ ನಿರಂತರಕ್ಕೂ ನಿತ್ಯತ್ವದಲ್ಲಿ
ಆತನೊಂದಿಗೆ ಜೀವಿಸುತ್ತೇವೆ. And therefore you ought to desire his coming. You ought to hasten his coming. ಆದ್ದರಿಂದಲೇ ಆತನ ಬರೋಣವನ್ನ ನೀವು ಆರೈಸುವವರಾಗಿರಬೇಕು. Now when you desire something, it will change your life. ಯಾವಾಗ ನೀವು ಯಾವುದೋ ಒಂದನ್ನು ನೀವು ಇಷ್ಟಪಡುತ್ತೀರೋ, ಆಸೆ ಪಡುತ್ತೀರೋ, ಆಗ ನಿಮ್ಮ ಜೀವಿತವು ಒಂದು ರೀತಿಯಲ್ಲಿ ಬದಲಾಗುತ್ತದೆ. You know how much someone desires something by their actions today. ಇವತ್ತು ನೋಡುವಾಗ ಕೆಲವರ ಆ ಒಂದು ಕ್ರಿಯೆಗಳನ್ನು ನೋಡಿರಿ, ಆ ಕ್ರಿಯೆಗಳ ಮೂಲಕವಾಗಿ ಅವರು ಯಾವುದೋ ಒಂದನ್ನ ಎಷ್ಟರ ಮಟ್ಟಿಗೆ ಆಸೆ ಪಡುತ್ತಾರೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. Now the truth is that many of us have so many other priorities in our life. ಅದರ ಸತ್ಯ ಏನಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕರಿಗೆ ನಮ್ಮ ಜೀವಿತದಲ್ಲಿ ಬೇರೆ ಬೇರೆಯಾದಂತ ಆದ್ಯತೆಗಳು ಇವೆ. Especially if you are a young person like many of you. ನಿಮ್ಮಲ್ಲಿ ಅನೇಕರ ಹಾಗೆ ನೀವು ಯವನಸ್ಥರಾಗಿರುವಾಗ, you know, you have so many, your life is before you and you have so many goals for your life. ನಿಮ್ಮ ಜೀವಿತ ನಿಮ್ಮ ಮುಂದೆ ಇದೆ, ನಿಮ್ಮ ಮುಂದೆ ಅನೇಕವಾದಂತ ಗುರಿಗಳು ಇವೆ. You know, I've seen some young people, maybe they are about to get married. ಅದಕ್ಕೆ ನೋಡಿದರೆ ಕೆಲ ಯವನಸ್ಥರು ಇನ್ನೇನು ಮದುವೆಯಾಗಬೇಕೆಂದು ಎಂದಿರುತ್ತಾರೆ. You know, and they desire to be in that marriage relationship. ಅವರು ಆ ಒಂದು ವಿವಾಹ ಸಂಬಂಧದಲ್ಲಿ ಇರಬೇಕೆಂಬುದಾಗಿ ಅವರು ಹಂಬಲಿಸುತ್ತಾರೆ, ಆಸೆ ಪಡುತ್ತಾರೆ. And they will pray, Lord, come soon, but just wait a little longer. ಅವ್ರು ಹೇಳ್ತಾರೆ, ದೇವರನ್ನು ಬೇಗನೆ ಬಾ, ಆದ್ರೆ ಸ್ವಲ್ಪ ದಿವಸ ತಾಳಿಕೊಂಡು ಬಾ. Let me enjoy my married life a little bit. ನನ್ನ ವಿವಾಹ ಜೀವಿತವನ್ನು ನಾನು ಆನಂದಿಸಲು ನನಗೆ ಸ್ವಲ್ಪ ಅವಕಾಶ ಕೊಡು. Or let me see my children grow up. ದೇವರೇ, ನನ್ನ ಮಕ್ಕಳು ಕೂಡ ಸ್ವಲ್ಪ ಬೆಳೆಯುವುದನ್ನು ನಾನು ನೋಡುವಂತೆ ಮಾಡು. No, when we look at the way we live our life, it's hard to tell that we are really hastening the coming of the Lord. ನಮ್ಮ ಜೀವಿತವನ್ನು ನಾವು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡುವಾಗ, ಹೌದು ನಾವು ಕರ್ತನ ಬರೋಣವನ್ನ ಆರೈಸುತ್ತಾ ಇದ್ದೇವಾ ಎನ್ನುವಂತ ವಿಷಯದಲ್ಲಿ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತ ನಮ್ಮ ಜೀವಿತ ಇದೆ. When we look at all the things that we accumulate in the earth, it's hard to tell that we are really desiring the return of the Lord. ನಾವು ಈ ಲೋಕದಲ್ಲಿ ಸಂಪಾದಿಸಿಕೊಂಡು ಕೂಡಿಸಿಟ್ಟುಕೊಳ್ಳುತ್ತಾ ಇರುವುದನ್ನ ನಾವು ನೋಡುತ್ತಾ ಹೋಗುವಾಗ ನಿಜವಾಗಿ ನಾವು ಕರ್ತನ ಬರೋಣವನ್ನ ಆರೈಸುತ್ತಾ ಇದ್ದೇವಾ ಎನ್ನುವಂತ ವಿಷಯದಲ್ಲಿ ಪ್ರಶ್ನೆ ಮಾಡುವಂತೆ ಕಾಣುತ್ತದೆ. We are supposed to be pilgrims on this earth. We are just passing through, heading to the land of our citizenship. ನಾವು ಈ ಲೋಕದಲ್ಲಿ ನೋಡುವಾಗ ಪ್ರವಾಸಿಗಳು, ಪರದೇಶಸ್ಥರಾಗಿದ್ದೇವೆ. ನಾವು ಈ ಲೋಕದ ನಮಗೆ ಯಾವುದಿದ್ದಂತಹ ಹಕ್ಕು ಇಲ್ಲ, ಆದ್ರೆ ನಮಗಿರುವಂತಹ ಹಕ್ಕು ನಾವು ಅದರ ಕಡೆಗೆ ಸಾಗುತ್ತಾ ಇದ್ದೇವೆ. But many of us have so many roots in this world that it's hard to tell that we are really pilgrims. ಆದರೆ ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕರಿಗೆ ನಮ್ಮ ಜೀವನದ ಬೇರು ಈ ಲೋಕದ ಆಳಕ್ಕೆ ಹೋಗಿದೆ. ಆದ್ದರಿಂದ ನಾವು ಕರ್ತನ ಬರೋಣವನ್ನು ಆರೈಸುತ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಬಹಳ ಕಷ್ಟವಾಗುತ್ತದೆ. What kind of person ought you to be? ನೀನು ಯಾವ ರೀತಿಯಂತ ವ್ಯಕ್ತಿ ಆಗಿರಬೇಕು? A person who looks for and hastens the coming of the Lord. ಕರ್ತನ ಬರೋಣವನ್ನ ಹಾರೈಸುವಂತ ವ್ಯಕ್ತಿಗಳು ನಾವು ಆಗಿರಬೇಕು. Point number 3. ಮೂರನೇ ಅಂಶ, verse 14. 2 Peter 3 and 14. ಪೇತ್ರನ ಎರಡನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ ಅದರ 14ನೆಯ ವಚನ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. Be diligent to be found by him in peace, without spot and blameless. ಆ ನೋಡುವಾಗ ಆತ ಹೇಳುತ್ತಾನೆ, ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. The apostle is telling us, how should Christ find you when he returns? ಇಲ್ಲಿ ಪೇತ್ರ ಬರೆಯುತ್ತಾನೆ ಅಂತ ಹೇಳಿದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನ ಆತನ ಬರೋಣದಲ್ಲಿ ನಿಮ್ಮನ್ನ ಕಾಣುವಾಗ ನೀವು ಯಾವ ರೀತಿಯಲ್ಲಿ ಕಾಣಲ್ಪಡಬೇಕು ಎನ್ನುವುದನ್ನ ಆತನು ಬರೆಯುತ್ತಾನೆ. He should find you without spot and blameless. ಆತ ನಿಮ್ಮನ್ನ ನಿರ್ದೋಷಿಗಳನ್ನಾಗಿ, ಆತನು ಯಾವ ದೋಷವಿಲ್ಲದವರಾಗಿ ನಿಮ್ಮನ್ನ ಆತನು ನೋಡಬೇಕು. Morally clean before God. ನೀವು ನಿರ್ಮಲರಾಗಿ ಕರ್ತನ ಮುಂದೆ ಕಾಣಿಸಿಕೊಳ್ಳಬೇಕು. To be found by him in peace. ನೀವು ಸಮಾಧಾನದಲ್ಲಿ ಇರುವವರಾಗಿ ಆತನಿಂದ ಕಾಣಲ್ಪಡಬೇಕು. Enjoying the peace of Christ in our life. ಕ್ರಿಸ್ತನ ಸಮಾಧಾನವನ್ನ ನಮ್ಮ ಜೀವನದಲ್ಲಿ ಆನಂದಿಸುವವರಾಗಿ ನಾವು ಕಂಡು ಬರಬೇಕು. To have peace amidst the turmoil of our life. ಆ ನೋಡುವಾಗ ಸಮಾಧಾನ ಅನ್ನುವಂಥದ್ದೇ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ರೀತಿಯಾದಂತಹ ಗೊಂದಲ ಸಂಕಷ್ಟಗಳ ನಡುವೆಯೂ ಕೂಡ ಸಮಾಧಾನವೇ ಎದ್ದು ಕಾಣುವಂತಿರಬೇಕು. Is your life characterized by righteousness and peace? ನಿಮ್ಮ ಜೀವಿತ ನೀತಿ ಹಾಗೂ ಆ ಒಂದು ಸಮಾಧಾನದಿಂದ ಕೂಡಿದ್ದಾಗಿ ನಿರ್ಮಿಸಲ್ಪಟ್ಟಿರಬೇಕು. Or are you constantly troubled and discouraged? ಅಥವಾ ಅದಕ್ಕೆ ಬದಲಾಗಿ ನೀವು ನಿರಾಶೆಗೊಂಡವರಾಗಿ ಬಹಳವಾಗಿ ಗೊಂದಲಕ್ಕೀಡಾದವರಾಗಿ ಕಾಡುತ್ತೀರೋ? The Lord doesn't want you to be like that.
ನೀವು ಆ ರೀತಿ ಇರಬೇಕೆಂದು ಕರ್ತನು ಬಯಸುವುದಿಲ್ಲ. And this is so important for young men and young women today. ಇವತ್ತಿರುವಂತ ಯವನಸ್ಥ ಸಹೋದರ ಸಹೋದರಿಯೇ, ಇದು ಬಹಳ ಬಹಳ ಪ್ರಾಮುಖ್ಯವಾದದ್ದು. To keep yourself pure and blameless without ನೀವು spot. ನಿರ್ಮಲರಾಗಿಯೂ ಯಾವ ದೋಷವಿಲ್ಲದವರಾಗಿಯೂ ಕಂಡು ಬರುವಂತದ್ದು ಬಹಳ ಬಹಳ We ಪ್ರಾಮುಖ್ಯವಾದದ್ದು. live in a world which draws young people away into all sorts of immorality and sin. ನಾವು ಜೀವಿಸ್ತಾ ಇರುವಂತಹ ಇವತ್ತರ ಪ್ರಪಂಚ ನೋಡುವಾಗ ಎಲ್ಲಾ ರೀತಿಯಾದಂತಹ ಅನೀತಿ ಪಾಪಕ್ಕೆ ಯವನಸ್ಥರನ್ನ ಸೆಳೆಯುತ್ತಾ ಇರುವಂತಹ ಲೋಕದಲ್ಲಿ ಮತ್ತು ಕಾಲಘಟ್ಟದಲ್ಲಿ ಜೀವಿಸುತ್ತಾ ಇದ್ದೇವೆ. I know so many young people in the church who are engaged in various things sitting right in their home because it is accessible to them on the internet. ಅವ್ರು ನೋಡುವ ಇವತ್ತು ಅನೇಕ ಯವನಸ್ಥರ ಸಭೆಗಳನ್ನು ನೋಡುತ್ತೇವೆ. ಅವರು ತಮ್ಮ ಮನಗಳಲ್ಲಿಯೇ ಕುಳಿತುಕೊಂಡವರಾಗಿ ಅವರು ಪಾಪದೊಂದಿಗೆ ಸಂಪರ್ಕವನ್ನ ಅವರು ಹೊಂದಿದವರಾಗುತ್ತಾರೆ. ಯಾಕಂದ್ರೆ ಅವರ ಮನೆಯಲ್ಲಿಯೇ ಅಂತರ್ಜಾಲ ಅಥವಾ ಇಂಟರ್ನೆಟ್ ಇದೆ. Big problem among young people in the church today is involvement in pornography. ಅವ್ರು ಇವತ್ತು ನಮ್ಮ ಸಭೆಗಳಲ್ಲಿ ಕಂಡು ಬರುವಂತಹ ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಯವನಸ್ಥ ಮಕ್ಕಳು ಅಶ್ಲೀಲ ಸಾಹಿತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದೇ. But God wants you to be pure. ಆದರೆ ನೀವು ಪರಿಶುದ್ಧರಾಗಿರಬೇಕೆಂದು ನಿರ್ಮಲರಾಗಿರಬೇಕೆಂದು ದೇವರು ಬಯಸುತ್ತಾನೆ. Be without spot and blameless at his coming. ಆತನ ಬರುಣದಲ್ಲಿ ಯಾವ ದೋಷವೂ ಇಲ್ಲದವರಾಗಿ ನಿರ್ಮಲರಾಗಿ ಕಾಣಿಸಿಕೊಳ್ಳಿರಿ. These kind of impurities in your life will drag you down and take you away and destroy you. ಈ ರೀತಿಯಾದಂತಹ ಅಪರಿಶುದ್ಧತೆ ಅಶುದ್ಧತೆಗಳು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಕೆಳಕ್ಕೆ ಎಳೆದು ತಳ್ಳುತ್ತವೆ. Young brother, young sister, keep yourself pure in every area of your life. ಯವನಸ್ಥ ಸಹೋದರನೇ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ಪರಿಶುದ್ಧತೆಯನ್ನ ನಿರ್ಮಲತೆಯನ್ನ ಕಾಪಾಡಿಕೋ. How ought you to live in the light of Christ's return? ಕ್ರಿಸ್ತನ ಬರುಣದ ಬೆಳಕಿನಲ್ಲಿ ನೀನು ಯಾವ ರೀತಿ ಜೀವಿಸಬೇಕು? In peace, without spot and blameless. ನಿರ್ಮಲರಾಗಿಯೂ ಯಾವ ದೋಷವಿಲ್ಲದವರಾಗಿಯೂ ನೀವು ಜೀವಿಸಬೇಕು. Point number 4. ನಾಲ್ಕನೇ ಅಂಶ, verse 17. 17ನೆಯ ವಚನದಲ್ಲಿ ನಾನು ಕಾಣುತ್ತೇವೆ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರವಾಗಿರ್ರಿ. Be steadfast and do not be led into error. ಸ್ಥಿರವಾಗಿರ್ರಿ, ಯಾವುದೇ ಭ್ರಷ್ಟತೆಯಿಂದ ಸೆಳೆಯಲ್ಪಡಬೇಡಿರಿ. We have to stand fast against false doctrines. ನಾವು ತಪ್ಪಾದಂತಹ ದುರ್ಬೋಧನೆಗಳಿಗೆ ವಿರುದ್ಧವಾಗಿ ನಾವು ಸ್ಥಿರವಾಗಿ ನಿಲ್ಲಬೇಕು. Let's turn to 2 Timothy chapter 4. 2 ತಿಮೋಥನ ಪತ್ರಿಕೆ 4ನೇ ಅಧ್ಯಾಯಕ್ಕೆ ತೆರೆಯಿರಿ. verse 3 and 4. ಅದರ 3 ಮತ್ತು 4ನೇ ವಚನ. And it's talking here about the Lord coming at his appearance. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನ ಪ್ರತ್ಯಕ್ಷತೆಯಲ್ಲಿ ಆಗಮಿಸುವುದರ ಕುರಿತಾಗಿ ಇಲ್ಲಿ ವಾಕ್ಯ ಮಾತನಾಡುತ್ತದೆ. And he's going to judge the living and the dead when he appears. ಆತನು ಬರುವಾಗ ಸತ್ತವರಿಗೂ ಜೀವಂತ ಇರುವವರಿಗೂ ಕೂಡ ನ್ಯಾಯ ತೀರಿಸುತ್ತಾನೆ. And let's read verse 3 and 4. 2 Timothy 4. 2 ತಿಮೋಥೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನ ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. It says in the last days there will be unprofitable teaching and wrong teaching, false doctrines. ನೋಡುವಾಗ ಕಡೆ ಕಾಲದ ನೋಡುವಾಗ ದುರ್ಬೋಧನೆಗಳು ತಪ್ಪಾದಂತಹ ಬೋಧನೆಗಳು ಅವು ಹೆಚ್ಚಾಗುತ್ತವೆ ಎಂಬುದಾಗಿ ಹೇಳುತ್ತಾನೆ. And it says that people will turn their ears away from the truth and be turned aside to fables. ಜನರು ತೀಟೆ ಕಿವಿಗಳುಳ್ಳವರಾಗಿ ಅವರು ಸ್ವಸ್ಥ ಬೋಧನೆಗೆ ಕಿವಿಗೊಡದೆ ಹೋಗುತ್ತಾರೆ. But you be watchful in all things. ಆದ್ರೆ ಈ ಎಲ್ಲಾ ವಿಷಯಗಳನ್ನು ನೀನು ಎಚ್ಚರವಾಗಿ ಗಮನಿಸು. Be steadfast. ನೀನು ಸ್ಥಿರಚಿತ್ತನಾಗಿರು. You know, as young people we are attracted by so many different doctrines. There are so many false doctrines out there. ಯವನಸ್ಥರಾಗಿ ನಾವು ಈ ಲೋಕದಲ್ಲಿ ಅನೇಕ ತಪ್ಪಾದಂತಹ ಬೋಧನೆಗಳಿಂದ ನಾವು ಆಕರ್ಷಿಸಲ್ಪಡುತ್ತಲೇ ಇರುತ್ತೇವೆ. That go against the very word of God. ಅದೆಲ್ಲವೂ ಕೂಡ ದೇವರ ವಾಕ್ಯಕ್ಕೆ ತದ್ವಿರುದ್ಧವಾಗಿಯೇ ಹೋಗುತ್ತಾ ಇರುತ್ತವೆ. Sometimes even among those who call themselves believers. ಕೆಲವು ಸಾರಿ ವಿಶ್ವಾಸಗಳೆಂಬುದಾಗಿ ಕರೆಸಲ್ಪಡುವಂತಹ ಅವರಲ್ಲಿಯೂ ಕೂಡ It is so important for young people to know the doctrines of the word of God. ದೇವರ ವಾಕ್ಯದ ಸ್ವಸ್ಥ ಬೋಧನೆಯನ್ನು ತಿಳುಕೊಳ್ಳುವಂತದ್ದು ಯವನಸ್ಥರಿಗೆ ಬಹಳ ಬಹಳ ಪ್ರಾಮುಖ್ಯವಾದದ್ದು. And yet we find today that people don't want to study the word of God. ಆದರೆ ಇವತ್ತು ನೋಡುವಾಗ ಆ ಜನರಾದರೂ ಯವನಸ್ಥರಾದರೂ ದೇವರ ವಾಕ್ಯವನ್ನ ಓದಿ ಧ್ಯಾನ ಮಾಡುವುದಕ್ಕೆ ಅವರಿಗೆ ಮನಸ್ಸು ಇಲ್ಲ. If you don't know the truth, then you will not be able to recognize the lie. ನೀವು ಸತ್ಯವನ್ನ ನೀವು ಗ್ರಹಿಸಿಕೊಳ್ಳದೆ ಹೋದರೆ ಸುಳ್ಳು ಯಾವುದೆಂಬುದಾಗಿ ತಿಳುಕೊಳ್ಳುವುದಕ್ಕೆ ಆಗುವುದಿಲ್ಲ. What kind of persons ought we to be?
ಯಾವ ರೀತಿಯ ವ್ಯಕ್ತಿಗಳು ನೀವಾಗಿರಬೇಕು. We ought to be people who are standing steadfast and not led into error. ನಾನು ನೋಡುವಾಗ ಆ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವವರು ಮತ್ತು ಭ್ರಷ್ಟ ಬೋಧನೆಗಳಿಗೆ ಸೆಳೆಯಲ್ಪಡದೆ ಇರುವವರು ಆಗಿರಬೇಕು. The fifth point, ಐದನೇ ಅಂಶ, 1 Thessalonians ಮೊದಲ ಥೆಸಲೋನಿಕ ಪತ್ರಿಕೆ chapter 5 and verse 6. ಐದನೇ ಅಧ್ಯಾಯ 6ನೇ ವಚನ. 1 Thessalonians 5 and verse 6. Can we ಒಂದು read that? ಥೆಸಲೋನಿಕ 5ನೇ ಅಧ್ಯಾಯ 6ನೇ ವಚನ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. We should not sleep but be watching and be sober. ನಾವು ಬೇರೆಯವರ ಹಾಗೆ ನಿದ್ರೆ ಮಾಡದೆ ಎಚ್ಚರವಾಗಿರೋಣ. Let's read the rest of that, verse 8 also. ಅದರ 8ನೇ ವಚನವನ್ನು ಕೂಡ ನಾವು ಅದರ ಮುಂದಕ್ಕೆ ನಾವು ಓದಿಕೊಳ್ಳೋಣ. ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ರೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರೆ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆಯ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. We have to put on the breastplate of faith and love and the helmet of the hope of salvation. ಆ ನೋಡುವಾಗ ಅದು ದೇವರ ವಾಕ್ಯ ಹೇಳುವಂತಹ ಮಾತೇನೆಂದರೆ, ನಾವಾದರೂ ಹಗಲಿನವರಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆಯ ಶಿರಸ್ತ್ರಾಣವನ್ನು ನಾವು ಧರಿಸಿಕೊಂಡವರಾಗಿರಬೇಕು. Who are we in the Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಾವುಗಳು ಏನಾಗಿದ್ದೇವೆ? We have been brought from darkness into light. ನಾವು ಕತ್ತಲೆಯಿಂದ ಬೆಳಕಿಗೆ ಕರೆತರಲ್ಪಟ್ಟವರಾಗಿದ್ದೇವೆ. It is speaking here about being watchful about spiritual indifference and complacency. ಆ ನೋಡುವಾಗ ಆತ್ಮಿಕವಾದಂತಹ ಆ ಅನೇಕ ತಪ್ಪಾದಂತಹ ಕಾರ್ಯಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸುವವರು ಆಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. Be awake, be watchful, be sober. ಯಾವಾಗಲೂ ಕೂಡ ಎಚ್ಚರವಾಗಿರ್ರಿ, ಯಾವಾಗಲೂ ಸ್ವಸ್ಥಚಿತ್ತರಾಗಿರ್ರಿ, ಯಾವರು ದೃಢವಾಗಿ ನಿಂತವರಾಗಿರ್ರಿ. Watch against temptation. ಶೋಧನೆಗಳ ಆ ವಿರುದ್ಧವಾಗಿ ಎಚ್ಚರವಾಗಿರ್ರಿ. Watch against laziness. ಸೋಮಾರಿತನದ ವಿಷಯದಲ್ಲಿ ಎಚ್ಚರವಾಗಿರ್ರಿ. Watch against lethargy. ಆ ನೋಡುವಾಗ ಅಲ್ಲಿರುವಂತಹ ಅನೇಕ ತಪ್ಪಾದಂತಹ ಕಾರ್ಯಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. And watch against distraction. ಆ ನೋಡುವಾಗ ನಿಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತಹ ಸಂಗತಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. As a young man and a young woman, a young believer, be interested in the word of God. ಯವನಸ್ಥ ಸಹೋದರನು ಸಹೋದರಿಯೋ ಹಾಗೂ ಯವನಸ್ಥರಾಗಿ ದೇವರ ವಾಕ್ಯದಲ್ಲಿಯೇ ನೀವು ಬೆಳೆಯುವವರಾಗಿ ಸ್ಥಿರವಾಗಿರ್ರಿ. Be interested in serving the Lord. ದೇವರನ್ನ ಸೇವಿಸುವುದರಲ್ಲಿ ನೀವು ಬಹಳ ಆಸಕ್ತಿಯುಳ್ಳವರಾಗಿರ್ರಿ. Because that is how you protect yourself from the wiles of the devil. ಯಾಕಂದ್ರೆ ಆ ರೀತಿಯಾಗಿಯೇ ಆ ಸೈತಾನನ ತಂತ್ರೋಪಾಯಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ಶಕ್ತರಾಗುವಿರಿ. What are your life's priorities? ನಿಮ್ಮ ಜೀವಿತದ ಆದ್ಯತೆಗಳಾದರೂ ಏನು? Are they spiritual and godly or are they worldly? ಆ ಆದ್ಯತೆಗಳು ಆತ್ಮಿಕವಾಗಿವೆಯಾ, ದೇವ ಭಯಭಕ್ತಿಯುಳ್ಳದಾಗಿಯೋ ಅಥವಾ ಲೋಕದ ರೀತಿದಾಗಿದೆಯಾ? The Lord says, do not be sleeping but be watching and be sober. ಕರ್ತನಾಗಿರುತ್ತೆ ಯೇಸು ಕ್ರಿಸ್ತನ ಕರ್ತನ ವಾಕ್ಯ ಹೇಳುತ್ತದೆ, ನಿದ್ರೆ ಮಾಡಬೇಡಿರಿ, ಎಚ್ಚರವಾಗಿದ್ದು ಸ್ಥಿರಚಿತ್ತರಾಗಿರ್ರಿ. The fifth point we find in, or the sixth point we find in 1 Thessalonians 5 again in verse 11. ನಾವು 1 ಥೆಸಲೋನಿಕ 5ನೇ ಅಧ್ಯಾಯ 11ನೇ ವಚನದಲ್ಲಿ 6ನೇ ಅಂಶವನ್ನು ನಾವು ಕಾಣುತ್ತೇವೆ. Could we read that? 5 and 11 first. ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. How are we live in the light of the return of the Lord? ಕರ್ತನಾಗಿರುವ ಯೇಸು ಕ್ರಿಸ್ತನ ಬರುಣದ ಬೆಳಕಿನಲ್ಲಿ ನಾವು ಹೇಗೆ ಜೀವಿಸಬೇಕು? By comforting and edifying one another. ಒಬ್ಬರನ್ನೊಬ್ಬರು ಸಂತೈಸುತ್ತಾ ಒಬ್ಬರ ಭಕ್ತಿ ವೃದ್ಧಿಯನ್ನು ಒಬ್ಬರು ಹೆಚ್ಚಿಸುತ್ತಾ ಇರಬೇಕು. You know, back in 1 Thessalonians 4 and 18, he talks about the return of the Lord and he ends it with this words, therefore comfort one another with these words. 1 ಥೆಸಲೋನಿಕ 4:18 ಬರುವಾಗ ಆ ರಾತ್ರಿ ಹೇಳ್ತಾನೆ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ ಆತನು ಬರೆಯುತ್ತಾನೆ. So wherever scripture talks about the coming of the Lord, it associates it with comfort. ಎಲ್ಲೆಲ್ಲಿ ಕರ್ತನ ಬರುಣದ ಬಗ್ಗೆ ದೇವರ ವಾಕ್ಯ ಮಾತನಾಡುತ್ತದೆಯೋ ಆ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಸಂತೈಸುವಿಕೆಯ ಕುರಿತಾಗಿ ದೇವರ ವಾಕ್ಯ ಮಾತನಾಡುತ್ತದೆ. We need to comfort ourselves with the reality of the return of our Lord Jesus Christ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರುಣದ ಆ ವಾಸ್ತವಿಕ ಅಂಶದ ಬೆಳಕಿನಲ್ಲಿ ನಾವು ಒಬ್ಬರನ್ನೊಬ್ಬರು ನಾವು ಸಂತೈಸಿಕೊಳ್ಳುವವರಾಗಿರಬೇಕು. How does this comfort us? ಹಾಗಾದ್ರೆ ಈ ಒಂದು ವಿಷಯ, ಆತನ ಬರುಣದ ವಿಷಯ
ನಮ್ಮನ್ನು ಹೇಗೆ ಸಂತೈಸುತ್ತದೆ. Because when the Lord returns, all of our trials and tribulations of this world will be finished and over. ನಮ್ಮ ಕರ್ತನು ಬರುವಾಗ ಈ ಲೋಕದ ನಮ್ಮೆಲ್ಲ ಕಷ್ಟ ಸಂಕಷ್ಟ ನೋವು ಎಲ್ಲವೂ ಮಾಯವಾಗುತ್ತವೆ. ಆ ಮಾತುಗಳನ್ನು ನಮ್ಮನ್ನು ಆತನು ಸಂತೈಸುತ್ತಾನೆ. And he says, comfort and edify means build up each other. ಆತ ಹೇಳುತ್ತಾನೆ, ಒಬ್ಬರನ್ನೊಬ್ಬರು ಸಂತೈಸಿರಿ, ಒಬ್ಬರನ್ನೊಬ್ಬರು ಕಟ್ಟಿ ಎಬ್ಬಿಸಿರಿ. In Ephesians chapter 3 it talks about the church. ಎಫೆಸ ಪತ್ರಿಕೆ 3ನೇ ಅಧ್ಯಾಯ ನೋಡುವಾಗ ಅದು ಸಭೆಯ ಕುರಿತಾಗಿ ಮಾತನಾಡುತ್ತದೆ. It says, how does the church get built up? ಹಾಗಾದ್ರೆ ಸಭೆಯು ಹೇಗೆ ಕಟ್ಟಲ್ಪಡುತ್ತದೆ? It says, we are all members of the body knit together. ನಾವೆಲ್ಲರೂ ಕೂಡ ಒಂದೇ ದೇಹಕ್ಕೆ ಸೇರಿದ ವಿವಿಧ ಅಂಗಗಳಾಗಿದ್ದೇವೆ. And each joint supplies its part. ಒಂದೊಂದು ಅಂಗವು ಕೂಡ ಒಂದಕ್ಕೊಂದು ಎಣೆಯಲ್ಪಟ್ಟು ಒಂದರಿಂದ ಒಂದು ಅದು ಆದರಣೆಯನ್ನು ಹೊಂದಿ I supply what this brother needs and he supplies what I need. ನಾನು ಈ ಸಹೋದರನಿಗೆ ಏನು ಅಗತ್ಯವಿದೆ ಅದನ್ನು ಒದಗಿಸುತ್ತೇನೆ, ನನಗೆ ಏನು ಅಗತ್ಯವಿದೆಯೋ ಈ ಸಹೋದರನು ಒದಗಿಸುತ್ತಾನೆ. And as we supply for each other's needs, we grow together in the grace of the Lord. ನಾವು ಒಬ್ಬರ ಅಗತ್ಯತೆಗಳನ್ನು ಒಬ್ಬರು ಪೂರೈಸುತ್ತಾ ಒದಗಿಸುತ್ತಾ ಹೋಗುವಾಗ ನಾವೆಲ್ಲರೂ ಕೂಡ ನಮ್ಮ ಕರ್ತನ ಆ ಕೃಪೆಯಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೇವೆ. And we are built up as a body. ಆಗ ನಾವು ಒಂದೇ ದೇಹವಾಗಿ ನಾವು ಕಟ್ಟಲ್ಪಡುತ್ತಾ ಹೋಗುತ್ತೇವೆ. In the light of Christ's return, build each other up. That is your duty in the church. ಕರ್ತನ ಬರುಣದ ಬೆಳಕಿನಲ್ಲಿ ಒಬ್ಬರನ್ನೊಬ್ಬರು ಕಟ್ಟಿ, ಯಾಕಂದ್ರೆ ಅದೇ ಸಭೆಯು ಮಾಡುವಂತ ಕಾರ್ಯವಾಗಿದೆ, ನಮ್ಮೆಲ್ಲರ ಜವಾಬ್ದಾರಿಕೆಯಾಗಿದೆ. Have genuine fellowship with each other. ಒಬ್ಬರ ಸಂಗಡ ಒಬ್ಬರಿಗೆ ಪ್ರಾಮಾಣಿಕವಾದಂತಹ ಅನ್ಯೋನ್ಯತೆಯನ್ನು ಹೊಂದಿರ್ರಿ. Be a source of comfort to your brother and your sister. ನಿಮ್ಮ ಸಹೋದರನಿಗೂ ಸಹೋದರಿಗೂ ನೀವೇ ಆದರಣೆ ಕೊಡುವಂತವರಾಗಿರ್ರಿ. Finally, ಕೊನೆಯದಾಗಿ come back to 2 Peter chapter 3. 2ನೇ ಪೇತ್ರ 3ನೇ ಅಧ್ಯಾಯಕ್ಕೆ ಪುನಃ ಬನ್ನಿರಿ. How are we to live in the light of Christ's return? ಕರ್ತನ ಬರುಣದ ಬೆಳಕಿನಲ್ಲಿ ನಾವು ಹೇಗೆ ಜೀವಿಸಬೇಕು? 2 Peter 3 verse 18. 2 ಪೇತ್ರ 3:18. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. Grow in the grace and knowledge of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರ್ರಿ. The Lord wants you to grow in the knowledge of Him. ಆತನ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕೆಂದು ಕರ್ತನು ಬಯಸುತ್ತಾನೆ. Study the word. ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿರಿ. Experience who the Lord really is in your life. ಕರ್ತನು ನಿಜವಾಗಿ ಏನಾಗಿದ್ದಾನೆ ಎನ್ನುವುದನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಿರಿ. Demonstrate in your life the image of the Lord Jesus Christ, Christ likeness through your ಕರ್ತನಾಗಿರುವ ಯೇಸು ಕ್ರಿಸ್ತನು ಏನಾಗಿದ್ದಾನೋ ಆತನ ಸಾರೂಪ್ಯ ನಿಮ್ಮ ಜೀವಿತದಲ್ಲಿ ಕಂಡು ಬರುವ ಹಾಗೆ ಅದನ್ನು ನೀವು ಹೊಂದಿಕೊಂಡವರಾಗಿರ್ರಿ. You know, the saddest thing is see a believer who doesn't grow. ಬಹಳ ದುಃಖಕರ ಸಂಗತಿ ಏನಂತ ಹೇಳಿದ್ರೆ ವಿಶ್ವಾಸಿಯು ಬೆಳೆಯದೇ ಇರುವುದು. That 10 or 15 years after they are saved, they haven't made any progress in their spiritual growth. ರಕ್ಷಣೆ ಹೊಂದಿ 10-15 ವರ್ಷಗಳಾಗಿರುತ್ತದೆ, ಆದರೂ ಕೂಡ ಅವರು ಕ್ರೈಸ್ತ ನಂಬಿಕೆಯ ವಿಶ್ವಾಸದ ಜೀವಿತದಲ್ಲಿ ಯಾವುದೇ ರೀತಿಯ ಬೆಳವಣಿಗೆಯನ್ನು ತೋರಿಸುವುದಿಲ್ಲ. Examine where you are in your walk with the Lord. ನೀವು ಕರ್ತನೊಂದಿಗೆ ನಿಮ್ಮ ನಡೆಯಲ್ಲಿ ಎಲ್ಲಿದ್ದೀರಿ, ಹೇಗಿದ್ದೀರಿ ಎಂಬುದನ್ನ ಪರೀಕ್ಷೆ ಮಾಡಿಕೊಳ್ಳಿರಿ. Are you growing in the Lord? ಕರ್ತನಲ್ಲಿ ನೀವು ಬೆಳೆಯುತ್ತಾ ಇದ್ದೀರಾ? Are you more spiritually mature than you were a year ago, 2 years ago, 5 years ago? 1 ವರ್ಷದ ಹಿಂದೆಯೋ 2 ವರ್ಷದ ಹಿಂದೆಯೋ 5 ವರ್ಷದ ಹಿಂದೆಯೋ ನೀವು ಆತ್ಮಿಕರಾಗಿದ್ದಕ್ಕಿಂತ ನೀವು ಇನ್ನು ಎಷ್ಟರ ಮಟ್ಟಿಗೆ ಆತ್ಮಿಕ ಪರಿಪಕ್ವತೆಯಲ್ಲಿ ಬೆಳೆದಿದ್ದೀರಿ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. Is sin less dominant in your life than it was a few years ago? ಕೆಲವು ವರ್ಷಗಳ ಹಿಂದೆ ಇದ್ದ ಹಾಗೆ ಪಾಪವೇ ನಿಮ್ಮ ಜೀವಿತವನ್ನು ಆಳುತ್ತಾ ಇದೆಯಾ? One of my favorite verses is up here. ನನಗೆ ಬಹಳ ಇಷ್ಟವಾದಂತ ಒಂದು ವಾಕ್ಯ Be not conformed to this world, but be transformed by the renewing of your mind. ಈ ಲೋಕದವರಾಗಿರದೆ ನಿಮ್ಮ ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ ಪರಲೋಕ ಭಾವದವರಾಗಿರ್ರಿ. This is what the Christian life is all about. It is a transformation of the mind. ಇದೇ ಕ್ರೈಸ್ತ ಜೀವಿತ. ಯಾವ ನಮ್ಮ ಮನಸ್ಸುಗಳು ರೂಪಾಂತರಗೊಳ್ಳುವುದು, ಮಾರ್ಪಾಟು ಹೊಂದುತ್ತಾ ಹೋಗುವುದೇ. That as we study the word of God and as we live a life according to the word of God, our mind is getting transformed, getting changed. ನಾವು ದೇವರ ವಾಕ್ಯವನ್ನು ಓದುತ್ತಾ ಹೋಗುವಾಗ, ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಅಳವಡಿಸಿಕೊಳ್ಳುತ್ತಾ ಹೋಗುವಾಗ ನಮ್ಮ ಮನಸ್ಸು ಕೂಡ ಬದಲಾಗುತ್ತಾ ಅದು ಸಾಗುತ್ತಾ ಹೋಗುತ್ತದೆ. When we get saved, we have a worldly mind.
ನಾವು ರಕ್ಷಣೆ ಹೊಂದಿದಾಗ ಲೋಕದ ಮನಸ್ಸನ್ನು ಹೊಂದಿದವರಾಗಿದ್ದೆವು. And as we walk with the Lord, that needs to get replaced by a godly mind. ಕರ್ತನೊಂದಿಗೆ ನಡೆಯುವಾಗ ನಮ್ಮ ಮನಸ್ಸು ದೈವಿಕ ಮನಸ್ಸನ್ನು ಹೊಂದಿದ್ದಾಗಿ ಬದಲಾವಣೆಗೊಳ್ಳುತ್ತಾ ಮುನ್ಸಾಗಬೇಕು. But that is not going to happen if you are not immersed in the word of God. ನೀವು ದೇವರ ವಾಕ್ಯದಲ್ಲಿ ಮುಳುಗಿಸಲ್ಪಡದೆ ಹೋದರೆ, ದೇವರ ವಾಕ್ಯದಲ್ಲಿ ಮುಳುಗದಿದ್ದರೆ ಇದು ಯಾವುದು ಕೂಡ ಸಂಭವಿಸುವುದಿಲ್ಲ. That is not going to happen if you don't have a desire to grow in the grace of the knowledge of the Lord Jesus. ಕರ್ತನ ಕೃಪೆಯಲ್ಲಿಯೂ ಆತನ ವಿಷಯವಾದ ಜ್ಞಾನದಲ್ಲಿಯೂ ಬೆಳೆಯಬೇಕು ಅನ್ನುವಂತ ಒಂದು ಆಸೆ ಆಸಕ್ತಿ ನಿಮಗಿಲ್ಲದಿದ್ದರೆ ಇದು ಸಂಭವಿಸುವುದಿಲ್ಲ. Young brother, young sister, are you growing in the grace and knowledge of the Lord Jesus Christ? ಯವನಸ್ಥ ಸಹೋದರನೇ ಸಹೋದರಿಯೇ, ಕರ್ತನ ಕೃಪೆಯಲ್ಲಿಯೂ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಾ? The Lord is returning. ಕರ್ತನು ಆತನು ಬರುತ್ತಿದ್ದಾನೆ. We are going to hear all the things that are going on in the world that call out to us and say, it is soon, it is soon. ನೋಡುವಾಗ ಲೋಕದ ಘಟನೆ ನೋಡುತ್ತಾ ಹೋಗುವಾಗ ಎಲ್ಲವೂ ಕೂಡ ಹೇಳುತ್ತೇವೆ, ಆತನ ಮರಣ ಬಹಳ ಸಮೀಪವಾಗಿದೆ, ಬಹಳ ಸಮೀಪವಾಗಿದೆ ಎಂದು. But what kind of persons ought you to be in the light of this? ಈ ಮರಣದ ಬೆಳಕಿನಲ್ಲಿ ನಿಮ್ಮ ಜೀವಿತ ಎಂಥದ್ದಾಗಿರಬೇಕು ಅಥವಾ ನೀವು ಎಂಥವರಾಗಿರಬೇಕು? Are you pursuing holy conduct and godliness? ನೀವು ಪರಿಶುದ್ಧ ನಡವಳಿಕೆಯುಳ್ಳವರಾಗಿ ಜೀವಿಸುತ್ತಿದ್ದೀರಾ? Are you living each day in eager anticipation of the return of the Lord? ಕರ್ತನ ಬರುಣವನ್ನ ಆರೈಸುತ್ತಾ ಅನುದಿನವೂ ಜೀವಿಸುತ್ತಿದ್ದೀರಾ? Are you being diligent so that you will be found without spot and blameless when your Lord returns? ಕರ್ತನು ಬರುವಾಗ ನೀವು ಯಾವ ದೋಷವಿಲ್ಲದವರಾಗಿ ನಿರ್ಮಲರಾಗಿಯೂ ಪರಿಶುದ್ಧ ನಡವಳಿಕೆಯುಳ್ಳವರಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಿದ್ದೀರಾ? Are you ensuring that you are not being led into error and false doctrine? ತಪ್ಪಾದಂತ ಬೋಧನೆಗಳಿಗೆ ನೀವು ಒಳಗಾಗದೆ ಇದ್ದೀರಿ ಅನ್ನುವಂತ ನಿಶ್ಚಯತ್ವ ನಿಮಗಿದೆಯಾ? Are you staying awake and watching what is going on? ಎಚ್ಚರವಾಗಿದ್ದವರಾಗಿ ಏನೆಲ್ಲ ಸಂಭವಿಸುತ್ತಾ ಇದೆ ಎಂಬುದನ್ನು ನೀವು ಗಮನಿಸುತ್ತಾ ಇದ್ದೀರಾ? Putting on the whole armor of God to protect yourself from the attacks of the enemy. ಆ ಸೈತಾನನ ಎಲ್ಲಾ ರೀತಿಯಾದಂತಹ ಆಕ್ರಮಣವನ್ನು ಎದುರಿಸುವ ಹಾಗೆ ನಿಮಗೆ ಬೇಕಾದಂತ ಎಲ್ಲಾ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಆತನನ್ನು ಎದುರಿಸಲಿಕ್ಕೆ ಸಿದ್ಧರಿದ್ದೀರಾ? Are you comforting and building up your fellow brother and your fellow sister? ನಿಮ್ಮ ಜೊತೆ ಸಹೋದರನ ಜೊತೆ ಸಹೋದರಿಯನ್ನ ನೀವು ಸಂತೈಸುತ್ತಾ ಅವರನ್ನು ಕೂಡ ನಂಬಿಕೆಯಲ್ಲಿ ಅವರನ್ನ ಕಟ್ಟುತ್ತಾ ಬೆಳೆಸುತ್ತಾ ಇದ್ದೀರಾ? Are you growing in the grace of our Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಆತನ ಕೃಪೆಯಲ್ಲಿ ಬೆಳೆಯುತ್ತಾ ಇದ್ದೀರಾ? Are you seeing increasing spiritual maturity in your life and in your walk with the Lord? ನಿಮ್ಮ ಜೀವಿತದಲ್ಲಿ ಹಾಗೂ ಕರ್ತನೊಂದಿಗೆ ನಿಮ್ಮ ನಡೆಯಲ್ಲಿ ನೀವು ಅನುದಿನವೂ ಕೂಡ ಆ ರೀತಿಯಲ್ಲಿ ಬೆಳೆಯಬೇಕು, ಪರಿಪಕ್ವತೆಗೆ ಬೆಳೆಯಬೇಕೆನ್ನುವಂತ ಆ ಆಸಕ್ತಿ ಹೊಂದಿದವರಾಗಿ ಅದರಲ್ಲಿ ಬೆಳೆಯುತ್ತಾ ಇದ್ದೀರಾ? So as you go through these next few days, ನೀವು ಮುಂದಿನ ಕೆಲವು ದಿವಸಗಳಲ್ಲಿ ದೇವರ ವಾಕ್ಯದ ಧ್ಯಾನ ಮಾಡುತ್ತಾ ಮುಂದೆ ಸಾಗುವಾಗ be excited about what is going on in the world and that the Lord is returning. ಕರ್ತನು ಬರುವಾಗ ಲೋಕದ ನಡೆಯುತ್ತಿರುವಂತಹ ವರ್ತಮಾನದ ಘಟನೆಗಳನ್ನ ನೋಡಿ ನೀವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಸಕ್ತಿಯುಳ್ಳವರಾಗಿರುತ್ತೀರಿ. Praise God that He is working through world events and setting the stage for the return of His Son. ದೇವರಿಗೆ ಸ್ತೋತ್ರವಾಗಲಿ. ಲೋಕದ ವರ್ತಮಾನ ಘಟನೆಗಳ ಮೂಲಕವಾಗಿ ದೇವರು ತಾನೆ ಕರ್ತನ ಬರೋಣಕ್ಕೆ ಅಗತ್ಯವಾದಂತಹ ಆ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತಿದ್ದಾನೆ. But remember, the Word of God tells us that realization ought to change my life and your life. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆ ಒಂದು ಮನವರಿಕೆ ನನ್ನ ಮತ್ತು ನಮ್ಮೆಲ್ಲರ ಜೀವಿತಗಳನ್ನ ಖಂಡಿತವಾಗಿ ಬದಲಾಯಿಸಬೇಕು. May God enable us to do that. ಅದನ್ನು ಮಾಡುವಂತ ದೇವರು ನಮ್ಮೆಲ್ಲರಿಗೂ ಕೂಡ ಆತನು ಕೃಪೆ ಕೊಟ್ಟು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣದ ಬೆಳಕಿನ ನಮ್ಮ ಜೀವಿತ ಹೇಗಿರಬೇಕೆನ್ನುವಂತಹ 7 ವಿಷಯಗಳ ನಮ್ಮ ಮುಂದೆ ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಸತ್ಯ, ನಿನ್ನ ವಾಕ್ಯ ನಿತ್ಯವಾದದ್ದು. ಆದ್ದರಿಂದ ಸತ್ಯವು ನಿತ್ಯವಾದಂಥ ವಾಕ್ಯ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡವರಾಗಿ ಆ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಕರ್ತನ ಬರೋಣವನ್ನು ಆರೈಸುತ್ತಾ ಪರಿಶುದ್ಧ ನಡವಳಿಕೆಯುಳ್ಳವರಾಗಿ ಪರಿಶುದ್ಧ ಜೀವಿತವುಳ್ಳವರಾಗಿ ಕರ್ತನ ಬರೋಣದ ಬೆಳಕಿನ ನಮ್ಮ ಜೀವಿತಗಳಲ್ಲಿ ಹೊಸ ಮನಸ್ಸನ್ನು ಹೊಂದಿಕೊಂಡವರಾಗಿ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಅಗತ್ಯವಾದ ಕೃಪೆಯನ್ನು ಬಲವನ್ನು ಅನುಗ್ರಹಿಸಿಕೊಡು. ನಾವು ಮನುಷ್ಯರ ಬಲಹೀನರೇ, ನಮಗೆ ಬಲವನ್ನು ನೀನೇ ಅನುಗ್ರಹಿಸಿಕೊಟ್ಟು ನಿನ್ನ ಬರೋಣದ ಬೆಳಕಿನ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಡುತ್ತಾ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯಿಸು. ಘನಮಾನ ಮಹಿಮೆ ನಿನಗುಂಟಾಗಲಿ. ಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರವನ್ನು ಅರ್ಪಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನಾಗ್ರೇಷನ್ ಸಂದೇಶವಾಗಿ ಪ್ರಪಂಚದ ಘಟನೆಗಳು ಕರ್ತನ ಬರೋಣಕ್ಕೆ ಇನ್ನು ಸಮೀಪವಾಗಿದೆ
ಎಂಬುದು ಇನ್ನೂ ನಾವು ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ ಅಷ್ಟೇ. ಆದರೆ ಕರ್ತನು ಖಂಡಿತವಾಗಿ ಬರಲಿಕ್ಕಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದರ ವಿಷಯವಾಗಿ 7 ಅಂಶಗಳನ್ನು ಬಹಳ ನಮಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಸಹೋದರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ವಾಮಿ ಹೆಸರಿನಲ್ಲಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಸಂಯಮನದವರು ಕೂಡ ಉತ್ತಮವಾದ ರೀತಿಯಲ್ಲಿ ತರ್ಜಮೆ ಮಾಡಿ ನಮಗೆ ಅರ್ಥವಾದ ರೀತಿಯಲ್ಲಿ ತಿಳಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳು ಸಲ್ಲಿಸುತ್ತೇನೆ. ಈಗ 10:30ಯಿಂದ 11 ಗಂಟೆವರೆಗೆ ಇರುವಂಥ ಸಮಯ ಟೀ ಬ್ರೇಕಿಗೆ ಇರುವಂಥ ಸಮಯ. ಇದರಲ್ಲಿ ಟೈಮ್ ಟೇಬಲ್ ಇದೆ, ಅದು ನಾವು ಫಾಲೋ ಮಾಡಲಿಕ್ಕೆ ಮನಸ್ಸು ಮಾಡೋಣ. ಆಮೇಲೆ ಅದರ ಕವರ್ ಪೇಜಿನ ಇನ್ಸೈಡ್ ಪೇಜಿನಲ್ಲಿ ಜನರಲ್ ಗೈಡ್ಲೈನ್ಸ್ ಫಾರ್ ದ ಕ್ಯಾಂಪ್ ಎಂಬುದಾಗಿದೆ. ಅದೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಈಗ ನಾವು ಟೀಗೆ ಹೋಗಬೇಕು, ಟೀ ಕುಡಿಬೇಕಾಗಿರೋದ್ರ 15 ನಿಮಿಷ ಮುಗಿದಿದೆ ಈಗಲೇ. ಓಕೆ, ಹಾಗಾಗಿ ಇದು ನಾವೇ